Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಆದರೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತ ಪ್ರಜ್ವಲ್ ಮಾತ್ರ ಇನ್ನೂ ನಾಪತ್ತೇನೆ. ಈ ಬಗ್ಗೆ ನಿನ್ನೆಯಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಪತ್ರ ಬರೆದು ಬಂದು ಶರಣಾಗುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು, ತಾಕೀತು ಮಾಡಿದ್ದರು. ಇದೀಗ HDD ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ಉತ್ತರಿಸ್ತಾ ಇದ್ದಾರೆ. ಅವ್ರಿಗೇನು ಹೇಳದೆ ಹೋದ್ನಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್? ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಪತ್ರ ಬರೆದ ಬೆನ್ನಲ್ಲೇ ಪ್ರಜ್ವಲ್ಗೆ ಬಿಗ್ ಶಾಕ್. ವಿದೇಶಾಂಗ ಸಚಿವಾಲಯದಿಂದ ಶೋಕಾಸ ನೋಟಿಸ್. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ಗೆ ವಿದೇಶಾಂಗ ಸಚಿವಾಲಯದಿಂದ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. SIT ಮತ್ತು ಸಿಎಂ ಪಾಸ್ಪೋರ್ಟ್ ರದ್ದುಪಡಿಸುವಂತೆ ಪತ್ರ ಬರೆದ ಬೆನ್ನಲ್ಲೇ ನೋಟಿಸ್ ನೀಡಲಾಗಿತ್ತು. ಈ ಮೂಲಕ ವಿದೇಶಾಂಗ ಸಚಿವಾಲಯ ಉತ್ತರ ಕೇಳಿದೆ. ಇನ್ನು ಮತ್ತೊಂದು ಕಡೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನ ಸಂತ್ರಸ್ತೆಯರಿಗಾಗಿ SIT ಸಹಾಯವಾಣಿ ತೆರೆದಿತ್ತು. ಈ ಸಹಾಯವಾಣಿಗೆ 30ಕ್ಕೂ ಹೆಚ್ಚು ಸಂತ್ರಸ್ತೆಯರು ಕರೆ ಮಾಡಿದ್ದಾರೆ. ದೌರ್ಜನ್ಯದ ಕುರಿತು ಕೆಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಯಾವೊಬ್ಬ ಸಂತ್ರಸ್ತೆ ಕೂಡ SITಗೆ ದೂರು ಕೊಟ್ಟಿಲ್ಲ ಎನ್ನಲಾಗಿದೆ. ಹೆಲ್ಪ್ಲೈನ್ ಸಂಪರ್ಕಿಸಲು SIT ಅಧಿಕಾರಿಗಳು ಮತ್ತೊಮ್ಮೆ ಮನವಿ ಮಾಡಿದ್ದಾರೆ. ಪ್ರಕರಣದಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಬಗ್ಗೆ 6360938947 ನಂಬರ್ಗೆ ಸಂಪರ್ಕಿಸಿ ದೂರು ಕೊಡುವಂತೆ ಕೇಳಿದ್ದಾರೆ. ಇನ್ನು ದೂರು ಕೊಡುವ ಮಹಿಳೆಯರ ಗುರುತು ಮತ್ತು ಮಾಹಿತಿ ಗೌಪ್ಯವಾಗಿಡೋ ಭರವಸೆ ಕೊಟ್ಟಿದ್ದಾರೆ. ಸಹಾಯವಾಣಿ ಮಾತ್ರವಲ್ಲದೆ ಸಂತ್ರಸ್ತೆಯರು SIT ಅಧಿಕಾರಿಗಳಿಗೆ ನೇರವಾಗಿಯೂ ಸಂಪರ್ಕಿಸಬಹುದಾಗಿದೆ. ಮಹಿಳೆ ಕಿಡ್ನ್ಯಾಪ್ ಕೇಸ್, ಭವಾನಿ ಕಾರ್ ಚಾಲಕನಿಗೆ ನೋಟಿಸ್. ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣದ ತನಿಖೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಭವಾನಿ ರೇವಣ್ಣ ಕಾರು ಚಾಲಕ ಅಜಿತ್ಗೆ ಸಂಕಷ್ಟ ಎದುರಾಗಿದೆ. ಪ್ರಕರಣದ ವಿಚಾರಣೆಗೆ ಹಾಜರಾಗುವಂತೆ SIT ಅಧಿಕಾರಿಗಳು ನಿನ್ನೆಯಷ್ಟೇ ನೋಟಿಸ್ ಕೊಟ್ಟಿದ್ರು. ಆದ್ರೆ ಈಗ ಕಾರು ಚಾಲಕ ಅಜಿತ್ ನಾಪತ್ತೆಯಾಗಿದ್ದಾನೆ. ಅಜಿತ್ ವಿಚಾರಣೆ ನಡೆಸಿದ್ರೆ ಇಡೀ ಪ್ರಕರಣ ತಿರುವು ಪಡೆದುಕೊಳ್ಳಲಿದೆ. ಸಂತ್ರಸ್ತೆಯ ಹೇಳಿಕೆ ವಿಡಿಯೋ ಕೇಸ್ಗೆ ಮೆಗಾ ಟ್ವಿಸ್ಟ್. SIT ವಶಕ್ಕೂ ಮುನ್ನವೇ ವಿಡಿಯೋ ಮಾಡಿಸಿದ್ದ ಅಜಿತ್. HD ರೇವಣ್ಣ ಜಾಮೀನು ವಿಚಾರಣೆ ನಡೆಯುತ್ತಿರೋ ಸಂದರ್ಭದಲ್ಲೇ ಕಿಡ್ನ್ಯಾಪ್ ಆಗಿದ್ದ ಮಹಿಳೆಯ ವಿಡಿಯೋ ಒಂದು ವೈರಲ್ ಆಗಿತ್ತು. ನನಗೆ ಬೇಜಾರಾಗಿ ಸಂಬಂಧಿಕರ ಮನೆಗೆ ಹೋಗಿದ್ದೆ, ನನ್ನನ್ನ ಯಾರೋ ಅಪಹರಿಸಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಪ್ರಕರಣದ ಟ್ವಿಸ್ಟ್ಗೂ ಮುನ್ನ ಮಹಿಳೆ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾವು ಈಗ ಯಾವ ರೀತಿಯಲ್ಲಿ ಏನಿರಲಿ, ಯಾರಿಗೂ ಏನಿಲ್ಲ, ಪವನಾಗ್ಲಿ ರೇವಣ್ಣಾಗಲಿ ಪ್ರಜ್ವಲ್ಲಾಗಲಿ ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ. ಯಾರು ತಪ್ಪು ಮಾಡಿಲ್ಲ. ಸಂಬಂಧಿಕರ ಮನೆ TV ನೋಡ್ತಾ ಇದೆ ಗೊತ್ತಾಯ್ತು. ಅಷ್ಟಕ್ಕೂ ಸಂತ್ರಸ್ತೆ ಈ ಹೇಳಿಕೆ ಕೊಟ್ಟಿರೋದು ಆಕೆಯನ್ನ ವಶಪಡಿಸಿಕೊಳ್ಳೋಕೋ ಮುನ್ನ ಎನ್ನಲಾಗಿದೆ. ಕಾರು ಚಾಲಕ ಅಜಿತ್ ಈ ವಿಡಿಯೋ ಮಾಡಿಕೊಂಡಿರೋ ಸತ್ಯ ಪ್ರಾಥಮಿಕ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ವಿಡಿಯೋ ಮಾಡಿಸಲು ಅಜಿತ್ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ನ ಅನ್ನೋ ಅನುಮಾನ ಶುರುವಾಗಿದೆ. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು IPC ಸೆಕ್ಷನ್ 120B ಅಡಿಯಲ್ಲಿ ತನಿಖೆ ನಡೆಸಲು ಸಜ್ಜಾಗಿದ್ದಾರೆ. ಸದ್ಯ ತಲೆಮರೆಸಿಕೊಂಡಿರೋ ಅಜಿತ್ಗಾಗಿ SIT ಅಧಿಕಾರಿಗಳು ಬಲೆ ಬೇಯಿಸಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಅಜಿತ್ ವಿಚಾರಣೆಯ ಬಳಿಕ ಇನ್ನೆಷ್ಟು ವಿಚಾರಗಳು ಹೊರಬೀಳ್ತಾವೋ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.